ಸೂಪರ್ 3ಗೆ ಸ್ವಾಗತ. ಅದೇನೋ ಗೊತ್ತಿಲ್ಲಪ್ಪ, ಸೂಪರ್ 3ಗೆ ಸ್ವಲ್ಪ ಸ್ಕೂಲ್ಗಳ ಸ್ಟೋರಿಗಳೇ ಜಾಸ್ತಿ ಬರುತ್ತೆ. ಸ್ವಲ್ಪ ಬೇರೆ ಬೇರೆ ಸ್ಟೋರಿಗಳ ತರೋಕೆ ಹೇಳಿ ನಮ್ಮ ರಿಪೋರ್ಟರ್ಗಳಿಗೆ. ಎಸ್, ಇವತ್ತಿನ ಸ್ಟೋರಿ ಶುರು ಮಾಡೋಣ. ಒಂದೇ ಶಾಲೆ 3 ಕಟ್ಟಡ. ಅರೆ, ಕಟ್ಟಡ ಜಾಸ್ತಿ ಇದ್ರೂ ಕೂಡ ಸ್ಟೋರಿ ಮಾಡ್ತೀರಲ್ಲ ಸ್ವಾಮಿ ಅಂತ ನೀವು ಕೇಳ್ಬೋದು. ಹಂಗಲ್ಲ, ಇದು ಕಥೆನೇ ಬೇರೆ. ಒಂದೇ ಶಾಲೆ 3 ಕಟ್ಟಡ. ಆಫೀಸ್ ಬೇರೆ, ದಾಸ್ತಾನು ಕೊಠಡಿ ಬೇರೆ, ಇದು ಓಕೆ. ಆದರೆ ಈ ಬಿಸಿಯೂಟ ಸಾಗಿಸೋದಿದೆಯಲ್ಲ, ಅಬಾ ಜಿಲ್ಲಾಧಿಕಾರಿಗಳು ಒಂದು ಸಣ್ಣ ಮನಸ್ಸು ಮಾಡಬೇಕು ಇದಕ್ಕೆ. ಅವರೊಂದು ಪತ್ರ ಬರೆದ್ರೆ ಸಾಕು, ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನು ಶೆಟ್ರೆ, ಏನು ಕತೆ, ಬಿಸಿಯೂಟ ಅಂತ ಹೇಳ್ತೀರಿ, 3 ಬಿಲ್ಡಿಂಗ್ ಅಂತ ಹೇಳ್ತೀರಿ, ಇರಬಾರ್ದಾ? ಇದೆ ಸರ್, ಆದರೆ ಇಲ್ಲೊಂದು ಪ್ರಾಬ್ಲಮ್ ಆಗಿದೆ. ಏನದು? ಶಿವಮೊಗ್ಗದ ಈ ಶಾಲೆ ಮನೆಯೊಂದು 3 ಬಾಗಿಲು ಅಂತ ಕೇಳಿದ್ದೀವಿ ಅಲ್ವಾ, ಅಂತ ಒಂದು ಸೀರಿಯಲ್ ಕೂಡ ಬರ್ತಾಯಿತ್ತು. ಆದರೆ ಇಲ್ಲೊಂದು ಕಡೆ ಒಂದು ಶಾಲೆ 3 ಕಟ್ಟಡ ಅನ್ನೋ ಹಾಗೆ ಆಗಿದೆ. ಕಟ್ಟಡ, ಬಾಗಿಲು, ಏನಿದು? ಆಮೇಲೆ ಬಿಸಿಯೂಟ, ಏನಿದು? ಒಂದು ಸ್ಕೂಟ್ರು ಬರುತ್ತೆ, ಏನದು? ಬನ್ನಿ ಸ್ಟೋರಿ ನೋಡಿ. ಶಾಲೆ 1 ಹಳೆ ಶಾಲೆ. ಶಾಲೆ 2 ಹೊಸ ಶಾಲೆ. ಆಫೀಸ್ ರೂಮ್ ಒಂದ್ ಕಡೆ. ಬಿಸಿಯೂಟ ಮತ್ತೊಂದು ಕಡೆ. ಎಸ್, ಒಂದೇ ಶಾಲೆ 3 ಕಟ್ಟಡ, 2 ಕಿಲೋಮೀಟರ್ ಅಂತರ. ಬಿಸಿಯೂಟ ತರೋದಕ್ಕೆ ಪ್ರತಿದಿನ 2 ಕಿಲೋಮೀಟರ್ ಪ್ರಯಾಣಿಸುವ ಮುಖ್ಯ ಶಿಕ್ಷಕರು ಹಾಗೂ ಒಬ್ಬ ವಿದ್ಯಾರ್ಥಿ. ಶಾಲೆಯೊಂದು ಕಟ್ಟಡ 3 ಆಗಿ ಪಾಠ ಮಾಡಬೇಕಾದ ಮುಖ್ಯ ಶಿಕ್ಷಕರೇ ಈಗ ಬಿಸಿಯೂಟ ಸಾಗಿಸುವ ಕಾರ್ಮಿಕರ ರೀತಿ ಕೆಲಸ ಮಾಡಬೇಕಿದೆ. ಅದರಲ್ಲೂ ಸ್ವತಃ ತಮ್ಮ ಬೈಕ್ನಲ್ಲೇ ಹಳ್ಳ ದಾಟಿ ಪ್ರತಿದಿನ 3-4 ಕಿಲೋಮೀಟರ್ ಬೆಳಿಗ್ಗೆ ಹಾಲು, ಮಧ್ಯಾಹ್ನ ಬಿಸಿಯೂಟವನ್ನ ಸಾಗಿಸ್ತಾ ಇದ್ದಾರೆ. ಒಂದೇ ಶಾಲೆಯಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಹೊಸ ಶಾಲೆ ಕಟ್ಟಡ ಕಟ್ಟಬೇಕಾದ್ರೆ ಹಳೆ ಕಟ್ಟಡದ ಜಾಗದಲ್ಲಿ ಕಟ್ಟುವ ಬದಲು ಊರ ಹೊರಗೆ 2 ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ರು. ಈ ಕಟ್ಟಡಕ್ಕೆ ಸಂಪರ್ಕ ರಸ್ತೆ, ವಿದ್ಯುತ್, ಕುಡಿಯುವ ನೀರು, ಕಾಂಪೌಂಡ್ ಸೇರಿದಂತೆ ಯಾವುದೇ ಮೂಲ ಸೌಲಭ್ಯಗಳು ಇಲ್ಲದೆ ಈಗ ಮಕ್ಕಳು ಸೇರಿದಂತೆ ಶಿಕ್ಷಕರು ದೊಡ್ಡ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಬಂದಾಗ ನಾವು ಇಲ್ಲಿ ಕುಡಿಯೋ ನೀರು, ಮೂಲಭೂತ ಸೌಕರ್ಯಗಳು, ರಸ್ತೆ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು ಯಾವುದೇ ಇರಲಿಲ್ಲ. ಆದರೂ ನಾವು ಇಲಾಖಾ ಆದೇಶ ಹಾಗೂ ಗ್ರಾಮ ಪಂಚಾಯತಿಯವರ ಸೂಚನೆ ಮೇರೆಗೆ ನಾವಿಲ್ಲಿಗೆ ಬಂದ್ವಿ. ಅವರು ಇಲ್ಲೆಲ್ಲ ನಮಗೆ ಮೂಲಭೂತ ಸೌಕರ್ಯಗಳನ್ನು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟರು. ಇದುವರೆಗೂ ನಮಗೆ ಯಾವುದೇ ಶಾಶ್ವತವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಪರಿಹಾರ ಸಿಕ್ಕಿಲ್ಲ. ಮತ್ತು ಇವಾಗ ಸರ್ ಊಟ ಹೋಯ್ತಾರೆ, ತುಂಬ ಪ್ರಾಬ್ಲಮ್ ಸರ್. ಮಕ್ಳು ಕರ್ಕೊಂಬಂದು ಮಕ್ಳು ಪಾಠ ಇಲ್ಲ, ಏನಿಲ್ಲ. ಇಲ್ಲಿ ಮಕ್ಳಿಗೂ ಅಷ್ಟೇ ಸರ್, ಏನು ವ್ಯವಸ್ಥೆ ಇಲ್ಲ. ದಿವಸ ನಾಯೋಲ್ ಬಚ್ಬೇಕು ಸರ್. ಇಲ್ಲಿ ದಿವಸ ನಾಯೋಲ್ ಬಚ್ಚಬೇಕು, ದಿವಸ ಕಟ್ಟೆ ತೊಳಿಬೇಕು, ದಿವಸ ಶಾಂಪಾಕಿ ತೊಳಿಬೇಕು. ಕುಡಿಯೋ ನೀರು ಅಂತೂ ವ್ಯವಸ್ಥೆನೇ ಇಲ್ಲ ಸರ್ ಪಾಪ ಅಲ್ಲಿ ಮಕ್ಕಳಿಗೆ. 4 ವರ್ಷದ ಹಿಂದೆ 280 ಇದ್ದ ಮಕ್ಕಳ ಸಂಖ್ಯೆ ಈಗ 150ಕ್ಕೆ ಇಳಿದಿದೆ. ನಿಯಮಾನುಸಾರ ಒಂದೇ ಶಾಲೆಗೆ 2 ಕಡೆ ಬಿಸಿಯೂಟ, ಅಡುಗೆ ಪರಿಕರ ಮತ್ತು ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಮುಖ್ಯ ಶಿಕ್ಷಕ ಮತ್ತು ಸಹ ಶಿಕ್ಷಕರು ನೀರು, ಹಾಲು, ಬಿಸಿಯೂಟ ತರೋದಕ್ಕೆ ಮತ್ತು ಪಾತ್ರೆಗಳನ್ನು ವಾಪಸ್ ತೆಗೆದುಕೊಂಡು ಹೋಗೋದಕ್ಕೆ ದಿನಕ್ಕೆ 4 ಬಾರಿ ಬೈಕ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಶಿಕ್ಷಕರಿಗೆ ಪಾಠಕ್ಕಿಂತ ಊಟದ ಹೊರೆಯೇ ಜಾಸ್ತಿ ಆಗಿದೆ. ಈ ಹಿಂದೆ ಎಸ್ಡಿಎಂಸಿ ಅವರು ಶಿಕ್ಷಕರಿಗೆ ಊಟದ ಹೊರೆ ಬೇಡ ಅಂತ ದಿನಕ್ಕೆ 200 ರೂಪಾಯಿ ಬಾಡಿಗೆ ಕೊಟ್ಟು ಆಟೋ ರಿಕ್ಷಾ ವ್ಯವಸ್ಥೆ ಮಾಡಿದ್ರು. ಆದ್ರೆ ಎಸ್ಡಿಎಂಸಿಗೂ ಪ್ರತಿ ತಿಂಗಳು 5,000 ರೂಪಾಯಿ ಬಾಡಿಗೆ ಭರಿಸೋದು ಹೊರೆಯಾಗಿದೆ. ಹಾಗಾಗಿ ಅದನ್ನ ನಿಲ್ಲಿಸಿರೋದ್ರಿಂದ ಮುಖ್ಯ ಶಿಕ್ಷಕರಿಗೆ ಬಿಸಿಯೂಟ ಹೊರುವ ಹೊರೆಯಾಗಿದೆ.
ಅದು ನಡ್ಕೊಂಡು ಹೋಗೋದು ಮತ್ತು ಮಳೆ ಬಂದಾಗ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಅದನ್ನು ಸರಿಪಡಿಸ್ಕೊಡ್ಬೇಕು. ಜೊತೆಗೆ ಊಟದ ವ್ಯವಸ್ಥೆ ತುಂಬ ಕಷ್ಟ ಆಗ್ತಾಯಿದೆ. HM ನಿತ್ಯನೂ ಅವರೇ ಊಟನ ತೊಗೊಂಡೋಗೋದು, ತೊಗೊಂಬರೋದು, ಬಾಕ್ಸ್ಗಳು ತೊಗೊಂಬರೋದು ಅವ್ರಿಗೆ ತುಂಬಾ ಅನಾನುಕೂಲ ಆಗಿರೋದ್ರಿಂದ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಟ್ಟಾರೆ ಶಿಕ್ಷಣ ಸಚಿವರು ಹಾಗೂ ಶಿಕ್ಷಣ ಇಲಾಖೆ ಕೂಡಲೇ ಗಮನ ಹರಿಸಿ ಬಿಸಿಯೂಟ ಹೊರುವ ಶಿಕ್ಷಕರ ಹೊರೆ ಕಡಿಮೆ ಮಾಡಬೇಕಿದೆ. ಇದು ಸೂಪರ್ 3 ಆಗ್ರಹ ಆಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಈ ಸ್ಟೋರಿ ನೋಡಿದಾಗ ಏನು ಅನಿಸ್ತು ವೀಕ್ಷಕರೇ? ನನಗೆ ಆ ಪಾಪ ಹೆಡ್ ಮಾಸ್ಟ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು ಅಂತ ಅನಿಸ್ತು. ಒಂದು. ಎರಡನೇದು ಆ ಹುಡುಗರು ಪಾಪ ಹಿಂದ್ಗಡೆಯಿಂದ ಆ ಗೋಣಿ ಚೀಲ ಇಟ್ಕೊಂಡು ಅದರ ಮೇಲೆ ಅದು ಬಿಸಿ 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 ಸರ್, ಸಾಂಬಾರಿರುತ್ತೆ, ಅನ್ನ ಇರುತ್ತೆ. ಹೇಗಾದರೂ ಹೆಚ್ಚು ಕಡಿಮೆ ಆಗಿ ಬಿದ್ದರೆ ಮತ್ತೊಂದಾದರೆ ಆ ಮಗುವಿನ ಗತಿ ನೋಡಿ ನೋಡಿ ನೋಡಿ, ಆ ಬಿಸಿ 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 ಇಡ್ತಾ ಇದ್ದಾರೆ ನೋಡಿ 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 ನೋಡಿ. ಅನ್ನನೇ ಆಗಿರ್ಬೋದು ಸರ್, ಹೆಂಗಿರ್ಬೋದು ಪಾಪ ಆ ಮಗುಗೆ. ಈಗ ಒಂದು ಆ ಮಕ್ಕಳ ಹತ್ರ ಕೆಲಸ ಮಾಡಿಸ್ತೀರ, ಅದೆಲ್ಲ ಸೆಕೆಂಡ್ರಿ, ಅದು ಪಕ್ಕಕ್ಕಿಡಿ. ನಾನು ಮಕ್ಕಳು ಕೆಲಸ ಮಾಡಬಾರ್ದು ಅಂತ ಹೇಳಲ್ಲ ಸರ್, ಅದು ನೀವು ಏನು ಬೇಕಿದ್ರೂ ಹೇಳ್ಕೊಳ್ಳಿ ನೀವು. ನಾನು ಮಕ್ಕಳು ಸ್ವಲ್ಪ ಏನೋ ಕಸ ಗುಡಿಸ್ಬೇಕು, ಕಲಿಬೇಕು, ಆಮೇಲೆ ತೋಟಗಾರಿಕೆ ಮಾಡಬೇಕು, ತಪ್ಪೇನಿಲ್ಲ. ನಮ್ಮಲ್ಲಿ ಇವತ್ತು ಪ್ರಾಬ್ಲಮ್ ಆಗಿರೋದೇ ಇದರ ಮಿಡ್ಡಲ್ಲಿ ಹೇಳ್ಬಿಡ್ತೀನಿ. ನಮಗಿಲ್ಲಿ ಪ್ರಾಬ್ಲಮ್ ಆಗಿರೋದೇ ಇವತ್ತು ಭಾರತದಲ್ಲಿ ಏನು ಗೊತ್ತಾ? ಸ್ಕಿಲ್ ಇಲ್ಲ, ಡಿಗ್ರಿ ಇದೆ, ಸ್ಕಿಲ್ ಅಂದ್ರೇನು? ಎಕ್ಸ್ಪರ್ಟ್ ಅಲ್ಲ ಯಾರು ಕೂಡ. ಈಗ ಒಂದು ಸಾಧಾರಣವಾಗಿ ಹೆಂಗಿರುತ್ತೆ, ಗಾಡಿ ನಿಂತೋಗ್ಬಿಟ್ರೆ ಈಗ ಅವನು ಎಕ್ಸ್ಪರ್ಟ್ 5 ನಿಮಿಷದಲ್ಲಿ ಗೊತ್ತಾಗ್ಬಿಡುತ್ತೆ ಅವನಿಗೆ ಏನಾಗಿದೆ ಗಾಡಿ ಇದು ಅಂತ. ಎಕ್ಸ್ಪರ್ಟ್ಗಳು ಯಾರೂ ಇಲ್ಲ ಈಗ ನಮ್ಮಲ್ಲಿ. ಯಾಕೆ ಎಕ್ಸ್ಪರ್ಟ್ಗಳಿಲ್ಲ ಅಂತಂದರೆ, ನಮ್ಮಲ್ಲಿ ಆರಂಭದಲ್ಲೇ ಅದನ್ನು ಒಂದು ಸಂಗತಿ ಇತ್ತು ವೀಕ್ಷಕರೇ, ಅದು ಆಗ ತಪ್ಪೋ ಈಗ ತಪ್ಪೋ ಗೊತ್ತಿಲ್ಲ. ನಮ್ಮಲ್ಲಿ ಇದು ಚಮ್ಮಾರರಿದ್ದರು, ಆಮೇಲೆ ಹೇರ್ ಕಟ್ಟಿಂಗ್ ಮಾಡೋರಿದ್ದರು, ಆಮೇಲೆ ಬಟ್ಟೆ ನೇಯೋರಿದ್ದು, ಈಗಲೂ ಇದ್ದಾರಲ್ವ, ಬಟ್ಟೆ ನೇಯೋರಿದ್ದಾರೆ, ಕಂಬಾರರಿದ್ದಾರೆ, ಆಮೇಲೆ ಬುಟ್ಟಿ ನೇಯೋರು, ಈ ಗುಡಿ ಕೈಗಾರಿಕೆಗಳ ಥರ ಇತ್ತು. ಈ ಸ್ವಾತಂತ್ರ್ಯ ಬಂದ ನಂತರ ಒಂದು ಹೋರಾಟಗಳೆಲ್ಲ ಆಯ್ತಲ್ಲ, ಹೋರಾಟಗಳಾದ ನಂತರ ಏನಾಯಿತು ಅಂದರೆ, ಅದು ಒಂದೊಂದು ಕೆಲಸಗಳನ್ನು ಕೂಡ ನಾವು ಭಾಳ ಕೆಟ್ಟ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡಿದ್ವಿ. ಏನು ಕರ್ಮನೇನೋ ಗೊತ್ತಿಲ್ಲ ನಮಗೆ. ರಾಜಗೋಪಾಲಾಚಾರಿ ಅಂತಿದ್ರು, ರಾಜಾಜಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಅಂತ ಕರೀತಾರೆ ಅವ್ರನ್ನ. ಅವರು ಒಂದು ಕಾನೂನು ಅಂತಂದರೆ ಒಂದು ಮಾತು ಹೇಳಿದರು. ಏನಪ್ಪ ಅಂತಂದರೆ, ಶಾಲೆಗೆ ಹೋಗುವಂಥ ಮಕ್ಕಳು ಶಾಲೆ ಮುಗಿದ ನಂತರ ತಮ್ಮ ಮನೆ ಕಾಯಕದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಒಂದು ಬಂತು. ತಮ್ಮ ಮನೆ ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅಂತ. ಆಗ ಅದು ಅವರು ಹೇಳಿದ ರೀತಿ ರೀಚ್ ಆಗಲಿಲ್ಲವೋ ಅಥವಾ ಆಗಿನ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಆ ಥರ ಇತ್ತು. ಅಂದರೆ ಈ ಹೇಗೆ ಅಂತಂದರೆ, ಚಮ್ಮಾರಿಕೆ ಮಾಡ್ತಾಯಿದ್ರೆ, ಮತ್ತೊಂದು ಮಾಡ್ತಾಯಿದ್ರೆ, ಅದನ್ನು ಮಾಡ್ತಾಯಿದ್ರೆ, ಅವರನ್ನು ಒಂಥರ ಅದು ಸಣ್ಣ ಕೆಲಸ ಅನ್ನೋಂಥ ರೀತಿಯಲ್ಲಿ ನೋಡುವಂಥ ಒಂದು ಪರಿಪಾಠಗಳು ಇತ್ತು. ಹಾಗಾಗಿ ಅವ್ರು ಮನೆ ಕೆಲಸ ಮಾಡೋದು ಏಕೆ, ನಮ್ಮ ಮಕ್ಕಳು ಚಮ್ಮಾರೇ ಆಗಬೇಕಾ, ಕೂದಲು ಕತ್ತರಿಸೋರು ಅದೇ ಆಗಬೇಕಾ, ಅಥವಾ ಕುಂಬಾರರೇ ಆಗಬೇಕಾ, ಅಂದರೆ ಮಡಕೆ ಮಾಡೋರು, ನೂಲ್ನೋಯರು ಯಾಕೆ ನಮ್ಮ ಮಕ್ಕಳು ಕಲಿತು ಹೋಗಬಾರ್ದು, ಹೀಗೆಲ್ಲ ಸಬ್ಜೆಕ್ಟ್ ಬಂತು. ಹಾಗಾಗಿ ಅದು ನಿಂತೋಯ್ತು. ರಾಜಗೋಪಾಲಾಚಾರ್ಯರಿಗೆ ಕೆಲವು ಕಡೆ ಕಲ್ಲು ಬೀಳುತ್ತಂತೆ, ನನ್ನ ತಂದೆಯವರು ಹೇಳೋದಂತ ನೆನಪಿದೆ ನನಗೆ. ಇವತ್ತು ನೋಡಿ, ಇವತ್ತು ಅದು ಆ ಎಲ್ಲ ಕೆಲಸಗಳು ಉದ್ಯಮ ಆಗಿದೆ. ಚಮ್ಮಾರಿಕೆ ಉದ್ಯಮ, ದೊಡ್ಡ ಉದ್ಯಮ. ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿ ಲೋಕನಾಥ್ ಅವರೊಂದು ಚಪ್ಪಲಿಗೆ ಹಿಂಗೆ ಗುದ್ದಿತಾ ಇರ್ತಾರೆ. ಆತ